ನಮಸ್ಕಾರ, ನೀವು ನೋಡ್ತಾ ಇರುವುದು ರಣಬೇರಿ ನ್ಯೂಸ್. ಚಿಕ್ಕಮಂಡ್ಯದಿಂದ ಬಿಳಿದೇಗುಲದವರೆಗೂ ವಿವಿಧ ಭಾಗಗಳಲ್ಲಿ ರಸ್ತೆ ಕಾಮಗಾರಿ ಅಭಿವೃದ್ಧಿಗೆ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಅಣ್ಣ 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 ತಗೊಳ್ಬೇಡಣ್ಣ, ಇಲ್ಲಿ ಕಡೆ ಓಟನೇ ಸಿಗಲ್ಲ. ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಕಾಮಗಾರಿ ಬಗ್ಗೆ ಸ್ವಾವೀರವಾಗಿ ನಮ್ಮ ರಣಬೇರಿ ನ್ಯೂಸ್ ಜೊತೆ ಮಾಹಿತಿ ನೀಡಿದರು. ಪ್ಯಾಕೇಜ್ 10 ಕೋಟಿ ಬಸರಾಳಿಂದ ಮುತ್ತಗಿರಿವರೆಗೂ ಕೆಲಸ ಆಲ್ರೆಡಿ ಆರಂಭ ಆಗೋಗಿದೆ. ಚಿಕ್ಕಮಂಡ್ಯದಿಂದ ಬಿಳಿದೇಗುಲವರೆಗೂ ಇದು ಮೊನ್ನೆ ಮಾಡಿದ್ದೀವಿ. 11 ಕೋಟಿಯಲ್ಲಿ 5.5 ಕಿಲೋಮೀಟ್ರು ಹೊಸ ರಸ್ತೆ ನಿರ್ಮಾಣ ಆಗ್ತಿದೆ. SH ಅವರು ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಆಗ್ತಿದೆ. ಇನ್ನು ಗುಡಿಗೆನಹಳ್ಳಿ 3 ರಸ್ತೆ ಸಂಪರ್ಕಿಸೋದು 1 ಕೋಟಿ, ಮಾಚ್ಕೊಂಡಹಳ್ಳಿಯಿಂದ ಗಣಗ ಹೋಗೋದು 1 ಕೋಟಿ, ಚಿಕ್ಕಬಾಣಸ್ವಾಡಿದು 1 ಕೋಟಿ, ಇನ್ನೂ 2 ಯಾವುದಾದ್ರೆ ಒಟ್ಟು 26 ಕೋಟಿ ರೂಪಾಯಿಯ ರಸ್ತೆ ನಿರ್ಮಾಣಕ್ಕೆ ಇವತ್ತು ಮುನ್ನುಡಿಯನ್ನು ಬರೆದಿದ್ದೀವಿ. CM ಸೂಚನೆ ಕೊಟ್ಟರು ನಾಲೆಗಳಿಗೆ ನೀರು ಬಿಡ್ತಾ ಇಲ್ಲ ಅಂತ JDSನವರು ಆಕ್ರೋಶ ವ್ಯಕ್ತಪಡಿಸ್ತಿಲ್ಲ. ನೀರು ಬಿಡಬೇಕು. ಇವಾಗ 5 ಪವರ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದರೆ ನಾಲೆಗಳಲ್ಲಿ ಬೆಳೆಗಳು ಒಣಗ್ತಾ ಇದೆ. ಕಾಮಗಾರಿಗಳನ್ನ ಮಾಡೋ ನೆಪ ಉಟ್ಕೊಂಡು ತುಂಬ 2 ತಿಂಗಳು ನೀರು ನಿಲ್ಲಿಸೋದು ಸರಿಯಲ್ಲ. ನಾನು ನಿನ್ನೆ ಮಂತ್ರಿಗಳಿಗೂ ಮಾತಾಡಿದ್ದೀನಿ. ಇನ್ನೊಂದು 2 ದಿನದಲ್ಲಿ ನೀರು ಬಿಡೋಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಬಾಗಿನ ಸಂದರ್ಭದಲ್ಲಿ ತತ್ಕ್ಷಣದಿಂದನೇ ಬಿಡಬೇಕು ಅಂತ CM ಹೇಳಿದ್ರು. CM ಮಾತಕ್ಕೆ ಕಿಮ್ಮತ್ತಿಲ್ವಾ ಅಂತ ಹಾಗಾದ್ರೆ? ಅಲ್ಲ, ಈಗ ಬಿಡ್ತಾರಂತೆ. ನಿನ್ನೆ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. 2 ದಿನದಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿದರೆ ಬಿಡ್ತಾರೆ. ನಾಲೆಗಳಿಗೆ ನೀರು ಬಿಡದೇನೆ ಡ್ಯಾಮ್ ತುಂಬಿಸ್ಬಿಟ್ಟು ಬಾಗಿನ ಬಿಟ್ಟರೆ ಅದಕ್ಕೆ ಶಿಲಾನ್ಯಾಸ ಮಾಡಬೇಕಾ ಅಂತ ರವೀಂದ್ರ ಶ್ರೀಕಂಠಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಉತ್ತರ ಕೊಟ್ಕೊಂಡು ಹೋಗ್ತೇವೆ ನಮಗೆ. ನಂತರ ಶಾಸಕರು ಕೋಡಹಳ್ಳಿ ಪಿಕಪ್ ಕಾಲುವೆಯ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಶಾಸಕರು ಬಿಳಿದೇಗುಲು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಅಣ್ಣ ಈ ಕಡೆ, ಅಣ್ಣ ಈ ಕಡೆ ತಿರುಗಳಿ. ಹೋಗಿ